ಹಲೋ ಸ್ನೇಹಿತರೆ, ಹೇಗಿದೆ? ಎಲ್ಲ ಆರಾಮಿಲ್ಲ? ಓಕೆ, ಬನ್ನಿ ಇವತ್ತಿನ ಟ್ರೇಡ್ ಸ್ವಲ್ಪ ಡಿಸ್ಕಸ್ ಮಾಡೋಣ. ಇವತ್ತಿನ ಟ್ರೇಡು ನಾನು ಅನ್ಕೊಂಡಿದ್ದೆ ಟೋಟಲಿ ಅಪೋಸಿಟ್ ಆಗಿಬಿಟ್ಟಿದೆ. ಸೊ ನಾ ರಾಂಗ್ ಅನ್ನಲ್ಲ, ಯಾಕಂದ್ರೆ ನನ್ನೊಂದು ಡಿಸಿಪ್ಲಿನು ನನ್ನೊಂದು ಪ್ರಿನ್ಸಿಪಲ್ ಇದೆಯಲ್ಲ, ಅದು ನನಗೆ ತಪ್ಪಲ್ಲ. ಇವತ್ತಿನ ಮಾರ್ಕೆಟ್ ಏನು ಟೀಚ್ ಮಾಡಿದೆಯಲ್ಲ ಅದನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಮಾರ್ಕೆಟ್ ನೋಡಿ ಸೇಮ್ ಪ್ರಿನ್ಸಿಪಲ್ ಆಗಿದೆ ಅಲ್ಲ. ಇಲ್ಲಿ ನೋಡಿ, ಅಪ್ ಟ್ರೆಂಡ್ ಮಾರ್ಕೆಟ್ ಹತ್ರ ನಾನು ಏನು ಥಿಂಕ್ ಮಾಡ್ತೀನಿ, ಸೇಮ್ ಗ್ಯಾಪ್ ಅಪ್, ಫ್ಲಾಟ್, ಗ್ಯಾಪ್ ಡೌನ್, ಬೈ. ಓಕೆ, ಇಲ್ಲಿ ಏನಾಗಿದೆ? ಮಾರ್ಕೆಟ್ ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್. ಬಟ್ ಒಂದು ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಎಸ್ ಭಾಳ ಇದಾವೆ. ಸೊ ಮಾರ್ಕೆಟು ಗ್ರೀನ್ ಕ್ಯಾಂಡಲ್ ಆಗಿ ಈ ತರ ಸಪೋರ್ಟ್ ತಗೊಂಡು ಮೇಲೆ ಹೋಗೋ ಚಾನ್ಸಸ್ ಭಾಳ ಇದೆ. ಓಕೆ, ಅದೊಂದು ಕಂಡೀಷನ್ ಬಿಟ್ರೆ ಈಗ ನೋಡಿ, ಇಲ್ಲಿ ಸೆಲ್ಲರ್ಸ್ ಎಂಟ್ರಿ ಆಗಿರ್ತಾರಲ್ಲ, ಅವ್ರ ಸ್ಟಾಪ್ ಲಾಸ್ ಎಲ್ಲ ಮೇಲೆ ಇರುತ್ತೆ, ಈ ಸೆಲ್ಲರ್ಸ್ ಕೂಡ. ಸೊ ಅವ್ರೇನ್ ಮಾಡ್ತಾರೆ, ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು ಅನ್ಕೊಳ್ಳಿ, ಅವ್ರ ಪೊಸಿಷನ್ನು ರೆಡ್ ಆಗೋದು ಆದ್ರೂ ಸ್ವಲ್ಪ ವೇಟ್ ಮಾಡ್ತಾರೆ. ಯಾಕೆ ಹೇಳಿ? ಪ್ರಾಫಿಟ್ ಬರುತ್ತೆ ಅನ್ನೋ ಒಂದು ಆಸೆ. ಸೊ ಮಾರ್ಕೆಟು ಇಲ್ಲಿ ಓಪನ್ ಆದಾಗ ಅವ್ರು ವೇಟ್ ಮಾಡ್ತಾರೆ, ಮಾರ್ಕೆಟು ಈಗ ಹೋಗುತ್ತೆ, ಇನ್ನೂ ವೇಟ್ ಮಾಡ್ತಾರೆ, ಈಗ ಹೋಗುತ್ತೆ, ಇನ್ನೂ ವೇಟ್ ಮಾಡ್ತಾರೆ, ಈಗ ಹೋಗುತ್ತೆ. ಒಂದು ಲಿಮಿಟ್ಗೆ ಅವರು ಒಟ್ಟರು ಎಕ್ಸಿಟ್ ಆಗ್ತಾರೆ. ಅವಾಗ ಏನಾಗುತ್ತೆ, ಮಾರ್ಕೆಟು ಸಡನ್ ಸೆಲ್ಲಿಂಗ್ ಬರಾಕತ್ತೆ. ಯಾಕೆ ಹೇಳಿ? ಸೆಲ್ಲರ್ಸ್ ಎಸ್ ಎಲ್ ಇಲ್ಲ ಅಂದ್ಮೇಲೆ ಅದಕ್ಕೆ ಮೇಲೆ ಹೋಗುತ್ತೆ, ಬೈಯರ್ಸ್ ಎಸ್ ಎಲ್ ಕಡೆ ಹೋಗಕ್ಕಿಲ್ಲ. ಸೊ ಇದೊಂದು ಕಂಡೀಷನು. ನೆಕ್ಸ್ಟು ನೋಡಿ, ಇದೊಂದು ಗ್ರೀನ್ ಕಂಡೀಷನ್ ಅನ್ನ ಅದನ್ನೊಂದು ಬಿಟ್ಟು ನಾಳೆ ಫ್ಲಾಟು, ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಸೆಲ್ಲಿಂಗ್ ಪ್ಲಾನ್ ಆಲ್ಮೋಸ್ಟ್ 95%. ಓಕೆ, ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ನೋಡಿ, ಈ ತರ ಮಾರ್ಕೆಟ್ ಓಪನ್ ಆದಾಗ ಈ ತರ ಓಪನ್ ಆಗಿ ಇಲ್ಲಿ ಬಂದು ಬೈಯಿಂಗ್ ಕಂಡೀಷನ್ ಇದೆ. ಸೊ ಸ್ವಲ್ಪ ವೇಟ್ ಮಾಡ್ಬೇಕು, ಯಾವ ರೀತಿ ಮೂಮೆಂಟಮ್ ಬರ್ತಿದೆ ಅದನ್ನ ಕ್ಯಾಪ್ಚರ್ ಮಾಡ್ಬೇಕು. ಓಕೆ, ನಾಳೆ ಸಿಗೋಣ ಸ್ನೇಹಿತರೆ, ಬಾಯ್.